ಏನು ಮಾಡ್ತಾ ಇದ್ದೀರಾ? ಚಟ್ನಿ. ಹೌದಾ? ಇದು ಎರಡು ಹಾಕೋಬೇಕು, ಏನನ್ನು ಗೊತ್ತಿಲ್ಲ ನನಗೆ. ಮತ್ತೆ ಒಂದು ಈ ಸೈಡಿಂದ ಬೆಳ್ಳುಳ್ಳಿ. ನೀವು ಗ್ರೈಂಡರ್ ಯೂಸ್ ಮಾಡಲ್ವಾ? ನಾವು ರುಬ್ತೀವಿ. ಹೌದಾ? ಇದು ಕಟ್ ಮಾಡ್ಕೋಬೇಕು. ಕೆಳಗೆ ಕೂತ್ಕೊಂಡು ಕಟ್ ಮಾಡಿ. ಹೌದಾ? ನಿಮ್ಮ ಟ್ರಾಲಿ ತುಂಬ ಚೆನ್ನಾಗಿದೆ. ನೀವು ಇದರಲ್ಲೇ ತರಕಾರಿ ತರೋದಾ? ರಿಯಲ್ ಅಲ್ಲ, ಫೇಕ್. ಡೂಪ್ಲಿಕೇಟ್. ಏನು ಮಾಡ್ತಿದೆ? ಸಾಕು ಬಿಡಿ. ನಿಮ್ಮ ಕೂದಲು ಸರಿ ಮಾಡ್ಕೋತೀರಾ? ಕಣ್ಣಿಗೆ ಅಡ್ಡ ಆಗ್ತಿದೆ. ಕೆಳಗಿಟ್ಟು ಮಾಡಬೇಕಲ್ವಾ? ಕೆಳಗಿಡಬೇಕು, ಕಲ್ಲು ಬಡಿಯುತ್ತೆ ನೀಟಾಗಿ. ವೆರಿ ಗುಡ್. ಹೌದಾ? ಇಷ್ಟು ರುಬ್ಬಿದ್ರು ಇಷ್ಟ. ಹೌದಾ? ಓಕೆ. ಸೊ ಈ ಥರ ಇದ್ದಾಗ ನಿಮ್ಮ ಕಲ್ಲಿಗಿನ ನಿಮ್ಮ ಕೈನೇ ಶಾರ್ಪ್ ಇದಾವಲ್ವಾ? ತೋಳಿ. ಒಂದು ಹಾಡು ಹೇಳ್ತೀರಾ? ಹಾಡು ಹೇಳ್ಕೊಂತ ಮಾಡಿ, ಚೆನ್ನಾಗಿರುತ್ತೆ. ನೀವು ನಿಮ್ಮ ಅಪ್ಪ ಹೇಳ್ತೀರಲ್ವ ಒಂದು ಹಾಡು, ಮದರ್ ಪ್ರಾಮಿಸ್ ಫಿಲ್ಮಿಂದ. ಚಟ್ನಿ ಆಯ್ತಾ? ಈಗ ಇನ್ನೂ ಜಾಸ್ತಿ ರುಬ್ಬೇಕಿದ್ರು. ಹೌದಾ? ಇದು ತುದಿನ ಕಟ್ ಮಾಡ್ಕೋಬೇಕು. ಮೇನ್ ಬರಲಿಲ್ಲ ಅಂದ್ರೆ ನನಗೂ ಬರ್ತಿಲ್ಲ. ಭಾಳ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಶೇಂಗಾ ಮಾಡ್ಕೋಬೇಕಲ್ಲ, ಇಂಪಾರ್ಟೆಂಟ್. ಅಲ್ಲ ನಿಮ್ಮ ಥರ ಅಲ್ಲ. ಮಾಡಕತ್ತೀಯನು? ಇದೆಲ್ಲ ಜಜ್ಕೋಬೇಕು ಅಷ್ಟೇ ಲಾಸ್ಟಿಗೆ. ಇದ್ರಲ್ಲಿ ಮಾಡಿದ ರುಚಿ ಇರುತ್ತಾ, ಮಿಕ್ಸಿಲಿ ಮಾಡಿದ ರುಚಿ ಇರುತ್ತಾ? ಆ್ಯಕ್ಚುಲಿ ಮಿಕ್ಸಿ ಹಳೆ ಕಾಲದವ್ರು ನೋಡ ಹೆಂಗಪ್ಪ ಮಾಡ್ತಿದ್ರು ಅವ್ರು ಹಳೆ ಕಾಲದವ್ರು. ಏನು ಹೇಳ್ತೀರಾ ಅವ್ರಿಗೆ? ಹಳೆ ಕಾಲದವ್ರಿಗೆ ಏನು ಹೇಳ್ತೀರಾ? ಗ್ರೇಟಾ? ತುಂಬ ಗ್ರೇಟ್ ಅಲ್ವಾ ಅವರು? ಅವರೆಲ್ಲ 20 ಮೆಂಬರ್ಸ್ ಮನೇಲಿ ಇರ್ತಿದ್ರಂತೆ ಅವಾಗೆಲ್ಲ. 20 ಇದ್ರು ನಾನು ನನ್ನ ಫ್ರೆಂಡ್ಸ್ ಜೊತೆ. ಅಲ್ಲ 10 ಮಕ್ಕಳು, ಅವರೇನು ಹೆಲ್ಪ್ ಮಾಡ್ತಿರ್ಲಿಲ್ಲ. ಓಕೆ ಸಾಕು, ದೋಸೆ ಮಾಡಿಕೊಡಿ ಬೇಗ. ಆರ್ಡರ್ ಕಮಿಂಗ್ ರೈಟ್ ಅಪ್.
ಬೌಲ್ ಕೂಡ ಇಟ್ಟಿಗೆ ಬೌಲ್ ನನ್ನ ಹತ್ರ ಇಲ್ವಲ್ಲ ಇದ್ರೊಳಗೆ ಹಾಕುತ್ತಾ ಚಿಕ್ಕ ಪಾತ್ರ ತಗೋಬೇಕು ಹಾಕಿಬಿಟ್ಟು ನೀರು ಜಾಸ್ತಿ ಹಾಕಬಾರ್ದು ವಾಶ್ರೂಮ್ಗೆ ಏನಾಯಿತು? ಜಾಸ್ತಿ ಹಿಂಗೆ ಹೋಗ್ಬಿಟ್ಟು ಇರಲಿ ಬಿಡಿ, ದೋಸೆ ಮಾಡಿ ತೋರಿಸಿ. ಅದರಲ್ಲಿ ಹಾಕ್ಬೇಡಿ. ಬಿಕಾಸ್ ಭಾಳ ನೀರಾಗ್ಬಿಟ್ಟಿದೆ. ಹಾಂ, ಇಷ್ಟೇ ಸಾಕು. ಈಗ ದೋಸೆ ಮಾಡೋಣ. ಎತ್ತಿಟ್ಕೊಳ್ಳಿ ಅವನ್ನೆಲ್ಲ. ಈ ನೀರಿರುತ್ತಲ್ಲ, ನಾವು ನೀರನ್ನು ವೇಸ್ಟ್ ಮಾಡಲ್ಲ. ಅದಕ್ಕೆ ಈ ಪಾತ್ರೆ ಇಟ್ಕೊಂಡಿರೋದು ವೇಸ್ಟ್ ಪಾತ್ರೆ ಇದು. ಇದ್ರ ವೇಸ್ಟ್ ಥಿಂಗ್ಸ್ ಎಲ್ಲ ಇದ್ರೊಳಗೆ ಹಾಕ್ತೀವಿ. ಯಾಕೆಂದ್ರೆ ಮುಸ್ರೆ ಮಾಡಿ ಒಂದ್ಸತಿಗೆ ಹಾಕ್ಬಿಡ್ತೀವಿ. ಮತ್ತೆ ದುಡ್ಡು ಬಾಕ್ಸ್, ನಿಮ್ಗೆ ಎಷ್ಟು ದುಡ್ಡು ಬೇಕು ಅದ್ರೊಳಗಿದೆ. ಇದು 1 ರೂಪಾಯಿ ಇದೆ. 1 ರೂಪಾಯಿ. ಚಿಕ್ಕ ಮಕ್ಕಳು ದುಡ್ಡೆಲ್ಲ ಇಟ್ಕೋಬಾರ್ದಲ್ವಾ? ಅದು ನಾವು ಆಟ ಆಡೋಕ್ಕಷ್ಟೇ ಇಟ್ಕೊಳೋದು. ಇದು 1 ರೂಪಾಯಿ, 1 ರೂಪಾಯಿ ಮತ್ತು 1 ಇವೆಲ್ಲ 1 ರೂಪಾಯಿಗಳು. 5 ರೂಪಾಯಿ ಮತ್ತೆ ಎತ್ತಿಟ್ಬಿಡಿ, ಅವನ್ನ ಬಾಕ್ಸಲ್ಲಿ ಹಾಕಿಡ್ತೀರಿ. ಇದು 1 ರೂಪಾಯಿ. ಸರಿ, ಇವಾಗ ದೋಸೆ ಮಾಡೋಣ ಬನ್ನಿ. ದೋಸೆಗೆ ಇಂಪಾರ್ಟೆಂಟ್ ಇರೋದು ಈ ಶೇಂಗಾ. ಅದಕ್ಕೆ ಈ ಶೇಂಗಾ ನೋಡ್ಕೊಂಡು ವೇಸ್ಟ್ ಮೂತ್ರ ಪಾತ್ರೆಗೆ ಮತ್ತೆ ಇದ್ರಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ಇದಕ್ಕೆ ಶೇಂಗಾ ಒಂದು ಹಚ್ಕೊಂಡು ಮತ್ತೆ ಇದನ್ನ ತುರಿ ಮಣ್ಣಲ್ಲಿ ತುರಿಬೇಕು. ಚಾಪ್ ಮಾಡಿ ಆಯ್ತಾ? ಈಗೆಲ್ಲ ರುಬ್ಕೊಂಡಿದ್ದೀನಿ. ಈಗ ಚಮಚ ಪ್ಲೇಸಿಗೆ ಇಟ್ಟಕ್ಕೆ ನೀರಿಲ್ಲ. ಈಗ ರುಬ್ಕೊಂಡಿದ್ದೀನಿ ಇದನ್ನು ತುರಿ ಮನೇಲಿ. ಇದಕ್ಕೆ ಏನು ಮಾಡ್ಕೋಬೇಕು? ಹಾಂ, ಸ್ವಲ್ಪ ನೀರಲ್ಲ ಶೇಂಗಾ ಹಾಕಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು. ನೀರು ಸ್ವಲ್ಪ ಮುಗಿಯಿತು. ಇದೇನಂದು ಸಿಕ್ಕಿಲ್ತು ಅಲ್ವೇ? ಇದಲ್ಲ ನಾನೇ ಕೈಯಲ್ಲಿ ಇದನ್ನು ಹಾಕೊಂಡು ಅದಕ್ಕಿಂತ ಬೆಟರ್ ಇದು. ಯಾರು ಬಾರಪ್ಪ, ಮಿಕ್ಸಿ ಜಾರು ಇಷ್ಟ ಇಲ್ಲ, ಈ ಸೂರ್ಯಮಣೆನೂ ಇಷ್ಟ ಇಲ್ಲ, ಮತ್ತು ಆ ಕಲ್ಗಳು ಇಷ್ಟ ಇಲ್ಲ. ಈಗ ಶೇಂಗಾ ನೀರು ಬಂತು ಅಂದರೆ ಶೇಂಗದ ಹಾಲಿದು. ನಿಮಗಂತ ನೀರನ್ನು ಈ ಥರ ಹಾಲು ಇದನ್ನ ದೋಸೆ ಪ್ಯಾನ್ ತಗೊಂಡು ಅದಾ ದೋಸೆ ಪ್ಯಾನು? ಹಾಂ, ಅದ ದೋಸೆ ಪ್ಯಾನ್. ಇದು ರೊಟ್ಟಿ ಪ್ಯಾನ್. ಓಕೆ, ಬಾಂಡ್ಲಿ ರೊಟ್ಟಿ ಅದಕ್ಕೆಲ್ಲ. ನೀವು ಸ್ಟ್ರಾಂಗ್ ಇದ್ದೀರಲ್ಲ ಮ್ಯಾಮ್, ಒಲೆ ನಂಗೆ ಎತ್ತಿ ಬಿಡ್ತೀರಲ್ಲ. ನಾನೀಗ ಮಿನಿಯೇಚರ್ ಮಾಡ್ತಿರೋದು.
ನಾನೇನು ಹ್ಞೂ ಈಗ ದೋಸೆ ಪ್ಯಾನ್ ಇಟ್ಕೋಬೇಕು, ಫ್ಲೇಮ್ ಇಟ್ಕೋಬೇಕು, ಮತ್ತೆ ಲೈಟ್. ಈಗ ಈ ಥರ ಆಗಿದೆ. ಎಷ್ಟು ಇದನ್ನ ಬೇಯಿಸ್ಬೇಕು. ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಅದೇ ದೋಸೆ. ಹ್ಞೂ ಸುಡಲ್ವಾ ಕೈ? ನನಗೆ ಗ್ಯಾಸ್ ಮಾಡಿ. ಹ್ಞೂ ಸಿಹಿ ಕೈ ಚಂದ್ರು ಸರ್ ಹೆಂಗೆ ಹೇಳ್ತಾರೆ ನಿನಗೆ ತಿನ್ಬೇಕಾರೆ? ಹೆಂಗಂತಾರೆ? ಇನ್ನೊಂದು ಸರಿ ಹೇಳಿ, ಒನ್ಸ್ ಮೋರ್. ನಿಮ್ಮಪ್ಪ ಹೆಂಗಂತಾರೆ? ಅಳಗ್ಸ್ತಾರೆ. ಅಲ್ಲ ನಿಮ್ಮಪ್ಪ ತಿನ್ಬೇಕಾರೆ ಹೆಂಗಂತಾರೆ ಚೆನ್ನಾಗಿದೆ ಅನ್ನೋದಕ್ಕೆ? ಇದು ಬಹಳ ಚೆನ್ನಾಗಿದೆ. ಏನು ಬೇಕು? ಆ್ಯಕ್ಚುಲಿ ಇದು ಸಾಂಬಾರು ಅದಕ್ಕೆ ಚೆಲ್ಲುತ್ತೆ ಬಿಡಿ, ಬೇಡ ಕೈಲೇ ತೊಗೊಂಬಿಡಿ, ವಿಶಿಷ್ಟ ಬೀಳುತ್ತೆ. ಹೌದಾ? ಹ್ಞೂ ಇದು ಇದೆಯಲ್ಲ, ಹ್ಞೂ ಸಾರಿ ಸೀದು ತಟ್ಟೆಗೆ ಹಾಕಿ ಕೊಟ್ಬಿಡಿ. ಇದನ್ನು ದೋಸೆ ಅಂತ ನಿಮ್ಮ ಭಾಷೆಲಿ ದೋಸೆ ಅಂತಾರಾ? ಶೇಂಗಾ ದೋಸೆ ಸ್ಪೆಷಲ್. ಸ್ಪೆಷಲ್. ಮಕ್ಳಿಗೆ ಏನಂತ ಹೇಳ್ತೀರಾ? ಇವಾಗೆಲ್ಲ ಅನ್ಹೆಲ್ತಿ ತಿಂತಾರಲ್ವಾ? ಇದು ಸೇಮ್ ಚಿಪ್ಸ್ ಇದ್ದಂಗೆ ಇರುತ್ತೆ. ಹ್ಞೂ ಅದೇ ಚಿಪ್ಸ್ ದೋಸೆ ಏನೋ ಮಾಡ್ತಾರಲ್ಲ, ಹ್ಞೂ ಅದೇ ಥರ. ಹ್ಞೂ ಅಲ್ಲ ಮಕ್ಳಿಗೆ ಏನಂತ ಹೇಳ್ತೀರಾ ನೀವು? ಹೆಲ್ದಿ. ಹೆಲ್ದಿಯಾಗಿ ಅಲ್ಲ, ತಿನ್ನಕ್ಕೇನು ಎಂತ ತಿನ್ನಬೇಕು? ಹೆಲ್ತಿ ತಿನ್ಬೇಕಾ ಅನ್ಹೆಲ್ತಿ ತಿನ್ಬೇಕಾ? ಅವರಿಗೆ ಚಿಪ್ಸ್ ದೋಸೆ ಇಷ್ಟ ಇರುತ್ತೆ. ಅದು ಅನ್ಹೆಲ್ತಿ ಅಲ್ವಾ? ಹಾಂ, ಹ್ಞೂ ಇದು ಸೇಮ್ ಟೇಸ್ಟ್ ಬಟ್ ಹೆಲ್ದಿ. ಓಕೆ, ಹೌದಾ? ಪಲ್ಯ ಮಾಡ್ಕೊಂಡು ಹ್ಞೂ ಹ್ಞೂ ಅದನ್ನು ಚಟ್ನಿ ಅಂದ್ರಿ? ಅದೇನೋ ಒಂದು ರೆಡಿನಾ? ಇನ್ನು ಬಿಟ್ಟು ನಿಮಗೆ ಕಾಫಿ ಬೇಕಾ? ಹ್ಞೂ ಇನ್ನು ಎಷ್ಟೊತ್ತು ಮಾಡ್ತೀರಾ? ಕಾಫಿ ಟೀನಾ? ಯಾವುದೋ ಒಂದು ಕೊಡಿ. ಸ್ಮಾಲ್ ಆರ್ ಬಿಗ್? ಅಂದರೆ ಸ್ಮಾಲ್ ಲೋಟನ ಬಿಗ್? ಸ್ಮಾಲ್ ಸ್ಮಾಲ್ ಅಂದರೆ ಬಿಗ್ ಅಂತೀವಿ. ಹ್ಞೂ ಇದೆಲ್ಲ ಕೂಡ ಹ್ಞೂ ಪಾತ್ರೆನೇ ಇಡ್ತೀರಾ? ಕಪ್ನಾಗ ಪಾತ್ರೆ ಮಾಡ್ತೀರಾ? ಅದು ನಮ್ಗೆ ದೊಡ್ಡ ಸತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು, ಅಂದರೆ ನೀರು ಹಾಕೋಬೇಕು ಸ್ವಲ್ಪ. ಇದಕ್ಕೆ ಏಲಕ್ಕಿ ಹ್ಞೂ ನಮ್ಮ ಹತ್ರ ಕಾಫಿ ಪುಡಿ ಟೀ ಪುಡಿ ಎಲ್ಲ ಇರಲ್ವಲ್ಲ. ಹ್ಞೂ ಹ್ಞೂ ಸಾಕು ಬಿಡಿ, ಮತ್ತೆ ಕುಡಿಯೋಕೆ ಬರಲ್ಲ ಅನ್ಸು. ಈಗ ಫುಲ್ ಹಾಕೋಬೇಕು. ಕಾಸು ಅಷ್ಟು ಹಾಕ್ಬಿಡ್ತೀವಿ. ಈಗ
ಸ್ಪೂನಲ್ಲಿ ಕಾಫಿ ಟೀಕಿನ ಬೆಟರ್ ಇದು. ಹ್ಞೂ ಇದಕ್ಕೀಗ ಮೇನು ಹ್ಞೂ ಶುಂಠಿ ಟೀದು ಹ್ಞೂ ಅದು ಮೇನು ಜಜ್ಬೇಕಿಲ್ಲ ಸ್ವಲ್ಪ ಸ್ವಲ್ಪ ಜಜ್ತೀನಮ್ಮ ಸಾಕು. ಮುಗಿತು ಜಜ್ಜಾದ್ರೆ ಮುಗಿತು ಹ್ಞೂ ರೆಡಿನಾ? ಮೀಟ್ನಿ ಅಡುಗೆ ರೆಡಿನಾ? ಇಲ್ಲ ಇಲ್ಲ ಮಿಸ್ಸಿಂಗ್ ಅವಲ್ಲ ಏನು ಏನು ಹಾಕಿದ್ದು ಇವಾಗ? ಮತ್ತೆ ಇದು ಹ್ಞೂ ಬೇಕಿದ್ರೆ ನಿಮಗೆ ಫ್ಲೇವರ್ ಜಾಸ್ತಿ ಇದ್ರೆ ಹ್ಞೂ ಒಂಥರ ನಾನು ಹೇಳ್ದಂಗೆ ಮಾತಾಡ್ತೇನೆ ಕಳೆದೋಗಿದ್ದೆ. ಈಗ ನಾನು ಸರ್ವಿಂಗ್ ಪ್ಲೇಟ್ ತಗೊಂಡ್ಬಿಡ್ತೀನಿ. ಸರ್ವಿಂಗ್ ಪ್ಲೇಟ್ ತಂದ್ಬಿಟ್ಟು ಕಸ್ಟಮರ್ಗೆ ಕೊಡ್ತೀನಿ. ಇದರಲ್ಲೇ ನಾನು ಕಸ್ಟಮರ್ಗೆ ಕೂರಿಸ್ತೀನಿ. ಇವ್ರು ಕಸ್ಟಮರು? ಹಾಂ ಓಕೆ ಏನು ತನ್ನಿ. ನೀಟಾಗಿ ಕುತ್ಕೊಳ್ಳಿ ಪೂರ ಬರಲ್ಲ. ಹ್ಞೂ ಮಾಡಿ. ಓ ಥ್ಯಾಂಕ್ಸ್ ಫಾರ್ ದ ಸರ್ವಿಸ್.